ಬಿಜೆಪಿಯಿಂದ ಮಾಜಿ ಸಚಿವ ಈಶ್ವರಪ್ಪ ಉಚ್ಚಾಟನೆ. ನನ್ನ ಉಚ್ಚಾಟನೆ ತಾತ್ಕಾಲಿಕ ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಈ ಜನ್ಮದಲ್ಲಿ ಕಾಂಗ್ರೆಸ್ ಸೇರಲ್ಲ. ನನ್ನ ತಾಯಿ ಬಿಜೆಪಿ ಬಿಟ್ಟು ಎಲ್ಲೂ ಹೋಗಲ್ಲ. ಈ ಬಾರಿ ನಾನು ಗೆಲ್ಲೋದು ಖಚಿತ ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಆದ ಬಳಿಕ ಬಿಜೆಪಿಗೆ ಬೇಡ ಅಂದ್ರೂ ಕರೆದುಕೊಳ್ತಾರೆ. ನಾನೇ ಬಿಜೆಪಿ ಪಕ್ಷ ಸೇರ್ಪಡೆ ಆಗ್ತೀನಿ ಅಂತ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ಉಚ್ಚಾಟನೆ ನನಗನ್ಸದೆ ತುಂಬಾ ತಾತ್ಕಾಲಿಕ. ಜಗದೀಶ್ ಶೆಟ್ಟರ್ನ ಭಾರತೀಯ ಜನತಾ ಪಾರ್ಟಿ ಅವ್ರು ಬಿಟ್ಟು ಹೋದಾಗ ಕಾಂಗ್ರೆಸ್ ಸೇರ್ಕೊಂಡ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಎಂದೂ ಬಿಟ್ಟು ಹೋದನಲ್ಲ. ಕಾಂಗ್ರೆಸ್ಗೆ ನನ್ನ ಜನ್ಮದಲ್ಲಿ ಬಂದು ಸೇರಲ್ಲ. ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದಲೂ ಹೇಳ್ಕೊಂಡ್ ಬಂದಿದ್ದೇನೆ. ಮತ್ತು ನನ್ನ ಈ ಚುನಾವಣೆಯಲ್ಲಿ ಇಡೀ ಲೋಕಸಭಾ ಕ್ಷೇತ್ರದ ಅತಿ ಹೆಚ್ಚು ಬೆಂಬಲ ಇರ್ತಾ ಇರೋಂಥ ಸಂದರ್ಭ 100ಕ್ಕೆ 100 ಈ ಚುನಾವಣೆ ಗೆಲ್ತೇನೆ. ಆದ ನಂತರ ಮತ್ತೆ ಬಿಜೆಪಿ ಬೇಡ ಅಂದ್ರೂ ಕರ್ಕೋತಾರೆ. ಬೇಡ ಅಂತ ಯಾರು ಅನ್ನಲ್ಲ. ನಾನೇ ಬಿಜೆಪಿ ಸೇರ್ಕೊಳ್ತೇನೆ ಮತ್ತು ನರೇಂದ್ರ ಮೋದಿ ಅವರಿಗೆ ಕೈ ಎತ್ತುತ್ತೇನೆ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಾಗಿ ಇದು ತಾತ್ಕಾಲಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಿದ್ದೇನೆ, ಕುತಂತ್ರದಿಂದ ಹೊರಗಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.